ನಂತರ ನಮ್ಮ ದೇಶವನ್ನು ಯಾವ ರೀತಿ ಆಳಬೇಕು ಅಂತಕ್ಕಂಥ ದಿಗ್ಭ್ರಾಂತಿಗೆ ಒಳಗಾದಾಗ ಡಾಕ್ಟರ್ ಬಾಬಾ ಸಾಹೇಬ್ರವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಯಾರಿಗೂ ಅನ್ಯಾಯ ಆಗದಂಗ ಬೇರು ಕೀಳು ದೇಶ ಮನೋಭಾವ ವ್ಯಾಧಿ ಇಲ್ಲದನ್ನ ಸತ್ಸಮಭಾವದಿಂದ ಈ ಸಂವಿಧಾನ ರಚನೆ ಮಾಡತಕ್ಕಂಥ ಸಂವಿಧಾನ ಶಿಲ್ಪಿಗೆ ನನ್ನ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸುತ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಪ್ರಜೆಯು ನಾನು ನನ್ನ ಮಗನ ಅಂಬೇಡ್ಕರ್ ಸಮಾನ ಓದುತ್ತೀನಿ ಅಂತಂದೇಳಿ ನಿಮ್ಮ ಕೀರ್ತಿಯಾದ ನೀವು ನೀತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಹಾತ್ಮ ಗಾಂಧಿ ಟೈಪು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಬ್ದುಲ್ ಕಲಾಂ ಟೈಪ್ ಹೋಲಿಸ್ತವ್ರು ನಿಮ್ಮ ಮಕ್ಕಳ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ಜಾತವೇನು ಪರಿಯೋದಾಗಲ್ಲ. ನಿಮ್ಮ ಮಕ್ಕಳು ದೊಡ್ಡ ವಿದ್ಯಾವಂತರು ಮಾಡುವ ಮಾತ್ರ ಈ ಭಾರತ ದೇಶ ನನ್ನಿಂದ ಮಾತು ಜೈ ಹಿಂದ್ ಜೈ ಭೀಮ್ ರಾಜ್.